ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಆಗಸ್ಟ್ 10ರಿಂದ 16ನೇ ತಾರೀಕುವರೆಗೂ ಗ್ರಹಗಳ ಸಂಚಾರ ಮತ್ತು ವಿಶೇಷ ಹಬ್ಬ ಹರಿದಿನಗಳು ಹಾಗೂ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಇರುತ್ತೆ ಎಂಬುದನ್ನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಜಾತಕ ಪರಿಶೀಲನೆ, ಜಾತಕ ಭರಿಸುವುದು, ಗೃಹ ಪ್ರವೇಶ, ಉಪನಯನ, ಇನ್ನಿತರ ಶುಭ ಕಾರ್ಯಗಳಿಗೆ ಪುರೋಹಿತರು ಅಥವಾ ಮಾರ್ಗದರ್ಶನ ಬೇಕಾಗಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ವಾಸ್ತು ಸಲಹೆ ಸೂಚನೆಗಳಿಗೆ, ಮನೆ ಅಥವಾ ಆಫೀಸಿಗೆ ಮಾರ್ಗದರ್ಶನ ಬೇಕಾಗಿದ್ದರೂ ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ, ಬನ್ನಿ ಹಾಗಾದರೆ ಈ ಒಂದು ವಾರ ಸಾಪ್ತಾಹಿಕ ಭವಿಷ್ಯ ಮತ್ತು ಹಬ್ಬ ಹರಿದಿನ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೆಯದಾಗಿ ಗ್ರಹಗಳ ಸಂಚಾರವನ್ನು ನಾವು ನೋಡೋದಾದರೆ, ಮೊದಲನೆಯದು ಬರೋದು ಶನಿ ಮಹಾರಾಜರು ಮೀನ ರಾಶಿಯಲ್ಲಿ ವಕ್ರಿಯರಾಗಿದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಇನ್ನು ಕುಜ ಬಂದುಬಿಟ್ಟು ನಿಮಗೆ ಮಿಥುನ ರಾಶಿಯಲ್ಲಿ ಇದ್ದಾರೆ. ಸೊ ತದನಂತರ ನಮಗೆ ಬರೋದು ಗುರು ಮತ್ತು ಬುಧ, ಇವರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಈ ರೀತಿ 10ನೇ ತಾರೀಕು ಇರತಕ್ಕಂತಹ ಗ್ರಹ ಸಂಚಾರ. ಅದೇ ರೀತಿಯಾಗಿ 16ನೇ ತಾರೀಕುವರೆಗೂ ಚಂದ್ರ ಮಾತ್ರ ನಿಮಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥವ್ರಾಗ್ತಾರೆ. ಮೊದಲನೇದಾಗಿ ಮಿಥುನ ರಾಶಿಯಲ್ಲಿರತಕ್ಕಂತಹ ಚಂದ್ರ 10ನೇ ತಾರೀಕು, 16ನೇ ತಾರೀಕು ಕನ್ಯಾ ರಾಶಿಗೆ ಸಂಚಾರ ಮಾಡುವಂಥವ್ರು ಇರ್ತಾರೆ. ಅಂದರೆ 2 ದಿನಕ್ಕೆ 1 ದಿನಕ್ಕೆ ಹೀಗೆ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಚಂದ್ರ ನಿಮಗೆ ಮೊದಲನೆಯದಾಗಿ ಆರಿದ್ರ ಪುನರ್ವಸು ನಕ್ಷತ್ರದಿಂದ ಪ್ರಾರಂಭವಾಗಿ ಕೊನೆಗೆ ಹಸ್ತ ನಕ್ಷತ್ರದಲ್ಲಿ ಈ ಒಂದು ವಾರದ ಒಂದು ಸಂಚಾರವನ್ನು ಕೊನೆಗೊಳಿಸಲಾಗುತ್ತೆ. ಇನ್ನು ಅದೇ ರೀತಿ ಈ ಒಂದು ವಾರ ನಿಮಗೆ ಬುಧಾದಿತ್ಯ ಯೋಗ ಕೂಡಿ ಬರ್ತಾ ಇದೆ. ಅಂದರೆ ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ರವಿ ಒಟ್ಟಿಗೆ ಇರೋದರಿಂದ ಈ ಒಂದು ಬುಧಾದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರ್ತಾ ಇದೆ. ಸೊ ಆ ಒಂದು ಬುಧಾದಿತ್ಯ ಯೋಗ ಯಾವ ರಾಶಿಗಳಿಗೆ ಅನುಕೂಲ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಹಬ್ಬಗಳು, ವಿಶೇಷ ದಿನಗಳು ಅಂತ ನೋಡೋದಾದರೆ, ಇಲ್ಲಿ 10ನೇ ತಾರೀಕು ನಿಮಗೆ ಶ್ರಾವಣ ಸೋಮವಾರ ಇದೆ, ಪ್ರದೋಷ ಇದೆ. ಸೊ ಹಾಗಾಗಿ ಇದು ಕೂಡ ತುಂಬ ವಿಶೇಷ ದಿನ. ಇನ್ನು 11ನೇ ತಾರೀಕು ಮಂಗಳವಾರ ಮಾಸಿಕ ಶಿವರಾತ್ರಿ ಇದೆ. ಆಷಾಢ ಮಂಗಳವಾರ ತುಂಬ ವಿಶೇಷ ಇದೆ ಅಂತಲೂ ಹೇಳ್ಬೋದು. ಇನ್ನು ಬುಧವಾರ 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ. ಸೊ ಇದು ಕೂಡ ತುಂಬ ಬಲಿಷ್ಠವಾಗಿರತಕ್ಕಂತಹ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿನ ನಿಮಗೆ ಸರ್ಪದೋಷ ಆಗಿರಲಿ, ಪಿತೃದೋಷ ಆಗಿರಲಿ, ಶನಿ ದೋಷ ಆಗಿರಲಿ, ರಾಹು ಕೇತುವಿನ ದೋಷ ಆಗಿರಲಿ, ಅಂದರೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಈ ದಿನ ಜಪ ತಪಗಳು ದಾನಗಳು ಮಾಡಿದ್ದೇ ಆದಲ್ಲಿ ನಿಮಗೆ ಅದರ ಒಂದು ಪ್ರಭಾವ ಅಥವಾ ಆ ಒಂದು ದೋಷದ ಒಂದು ಪ್ರಭಾವ ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಶನಿವಾರ ದಿನ 15ನೇ ತಾರೀಕು ನಮ್ಮ ಸ್ವಾತಂತ್ರ್ಯವಾದ ದಿನ. ಸೊ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂತಹ ದಿನ ಅಂತಲೇ ಹೇಳ್ಬೋದು. ಇನ್ನು 16ನೇ ತಾರೀಕು ನಾಗರ ಚೌತಿ ಇದೆ. ಸೊ ಇದಿಷ್ಟು ಈ ಒಂದು ವಾರದಲ್ಲಿ ಬರ್ತಕ್ಕಂಥ ಹಬ್ಬ ಹರಿದಿನ ಮತ್ತು ಗ್ರಹಗಳ ಸಂಚಾರ. ಈ ಒಂದು ಸಂಚಾರಗನುಗುಣವಾಗಿ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಫಲಗಳು ಸಿಗುವುದು ಮತ್ತು ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ.
ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರದ ಸಾಪ್ತಾಹಿಕ ಭವಿಷ್ಯ, ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ವೃಷಭ ರಾಶಿಯವರಿಗೆ ಈ ಒಂದು ವಾರ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಲು ನಾವು ನಿಮಗೆ ಮಾರ್ಗದರ್ಶನ ಮಾಡುವಂಥದ್ದಾಗುತ್ತೆ. ಅಂದರೆ ಹಣದಿಂದ ನಿಮಗೆ ಮೂರನೇ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಆತ್ಮೀಯರಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು, ಈ ಹಣಕಾಸಿನ ವಿಚಾರದಲ್ಲಿ ವಾದ ವಿವಾದಗಳಾಗ್ಬೋದು, ಮನಸ್ತಾಪಗಳಾಗ್ಬೋದು, ಅಥವಾ ಎತ್ತಿ ಕಟ್ಟುವಂಥದ್ದಾಗ್ಬೋದು, ಅಥವಾ ಅವಮಾನಗಳಾಗ್ಬೋದು, ಅಥವಾ ಏನೋ ಯಾವುದೋ ಒಂದು ರಾದ್ಧಾಂತ ನಿಮ್ಮನ್ನು ತಪ್ಪಿಗೆ ಸಿಕ್ಕಾಕಿಸ್ಕೊಳ್ಳುವಂಥದ್ದಾಗುತ್ತೆ. ಅಥವಾ ಮೂರನೇ ವ್ಯಕ್ತಿಯನ್ನು ನಂಬಿ ನೀವು ಶೇರ್ ಮಾರ್ಕೆಟು ಅಥವಾ ಇನ್ನೊಂದು ಮಗದೊಂದು ಈ ಚೀಟಿ ವ್ಯವಹಾರಗಳಲ್ಲಿ ಏನಾದರೂ ಪಾಲ್ಗೊಂಡಿದ್ದೇ ಆದಲ್ಲಿ ನಷ್ಟವನ್ನು ನೀವು ಅನುಭವಿಸಬೇಕಾಗುವಂಥದ್ದಾಗುತ್ತೆ ವೃಷಭ ರಾಶಿಯವರು. ಹಾಗಾಗಿ ಈ ವಾರ ಸ್ವಲ್ಪ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ 3 ಬಾರಿ ಯೋಚನೆ ಮಾಡಿ ಹೆಜ್ಜೆ ಇಡುವುದು ತುಂಬ ಉತ್ತಮ ಅಂತಲೇ ತಿಳಿಸ್ಬೋದು. ಏಕೆಂದರೆ ಇದರಿಂದ ಭವಿಷ್ಯತ್ ಕಾಲದಲ್ಲಿ ನಿಮಗೆ ತುಂಬ ತೊಂದರೆಗಳು ಸಿಕ್ಕಿ ಹಾಕಿಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ವಾರದಲ್ಲಿ ಆರ್ಥಿಕವಾಗಿ ತುಂಬ ಎಚ್ಚರಿಕೆಯ ಹೆಜ್ಜೆ ಇಡುವುದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ಈ ವಾರದಲ್ಲಿ ಆರ್ಥಿಕ ಜೊತೆಗೆ ಉದ್ಯೋಗದಲ್ಲೂ ಕೂಡ ಒಂದು ಸ್ವಲ್ಪ ನಿಮ್ಮ ಒಂದು ವ್ಯವಹಾರ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯ ಇತರೆ ಜನರಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಅವರು ನಿಮ್ಮ ಒಂದು ಬಾಸಿಗಾಗಿರ್ಬೋದು ಅಥವಾ ನಿಮ್ಮ ಮೇಲಾಧಿಕಾರಿಗಳಿಗಾಗಿರ್ಬೋದು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರಲಾಗಿರುತ್ತೆ ಹೋದ ವಾರ. ಸೊ ಈ ವಾರ ಅದಕ್ಕೆ ಕ್ಲಾರಿಟಿ ಬೇಕಲ್ಲ, ಯಾಕಪ್ಪ ಹೀಗೆ ಮಾಡಿದೆ, ಏನಾಯಿತು, ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ವಿಚಾರ ಮಾಡುವಂಥದ್ದಾಗ್ಬೋದು, ಅಥವಾ ಎಚ್ಚರಿಕೆ ಅಂತೀವಿ ಅದನ್ನು ಕೂಡ ಕೊಡುವಂಥದ್ದಾಗುತ್ತೆ. ಅಂದರೆ ನೆಕ್ಸ್ಟ್ ಟೈಮ್ ಹೀಗೆ ಮಾಡಬೇಡಿ, ಇದರಿಂದ ನಿಮಗೂ ತೊಂದರೆ, ಕಂಪ್ನಿಗೂ ತೊಂದರೆ, ಅವರಿಗೂ ತೊಂದರೆ, ಸಹಕರಿಸಿಕೊಂಡು ಹೋಗಿ ಅಂತ ಒಂದು ಏನೋ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅಥವಾ ಒಂದು ಕಂಪ್ನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತೀವಲ್ಲ, ಸೊ ಅದನ್ನು ನೀವು ಮರೆಯದೆ ಚಾಚು ತಪ್ಪದೆ ಪಾಲಿಸಿ ಅನ್ನೋ ಒಂದು ಹಿತವಚನ ಆಗಿರ್ಬೋದು, ಅಥವಾ ಒಂದು ಎಚ್ಚರಿಕೆ, ಮುಂದೆ ಹಿಂಗೆ ಆಗದೆ ಇರೋಂಗೆ ನೋಡ್ಕೊಳ್ಳಿ ಅಂತ ಹೇಳಿ ನಿಮ್ಮನ್ನು ಕಳಿಸ್ಬೋದು. ಅಂದರೆ ಉದ್ಯೋಗದಲ್ಲಿ ಸ್ವಲ್ಪ ಪಿನ್ ಚುಚ್ಚೋರು ಇದ್ದರೆ ನಿಮಗೆ ತೊಂದರೆಗಳು. ಹಾಗಾಗಿ ಸ್ವಲ್ಪ ಹುಷಾರಾಗಿ ನಿಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಏನಿದೆ ಪೆಂಡಿಂಗ್ ಇರದೇ ಇರೋಂಗೆ ಮುಗಿಸ್ಕೊಳ್ತಾ ಬನ್ನಿ. ನಾಳಿನ ಕೆಲಸಕ್ಕೆ ಪ್ರಿಪೇರ್ ಆಗಿ. ಸೊ ನಾಳೆಗೆ ಆಗುವಂಥ ಅನಾಹುತಗಳನ್ನು ಈ ದಿನವೇ ತಪ್ಪಿಸಿ ಅಂತಲೇ ನಾವು ಹೇಳ್ಬೋದು. ತಪ್ಪಿಸೋದಂದ್ರೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾಳೆ ಏನು ಕೆಲಸ ಕೊಡ್ತಾರಂತ ಗೊತ್ತಿರಲ್ಲ, ಬಟ್ ಹೈಲೈಟ್ ಮಾಡಿರ್ತಾರೆ ಈ ವಿಷಯಕ್ಕೆ ನಾಳೆ ನಾವು ಆದಷ್ಟು ಫೋಕಸ್ ಹಾಕೋಣ ಅಂತ. ಆ ವಿಷಯಗಳನ್ನು ತಿಳಿದುಕೊಂಡು ಹೋಗೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗದಲ್ಲೂ ಅಷ್ಟೇ ನಿಮಗೆ ಸಂಬಂಧಪಟ್ಟಂತಹ ಕೆಲವು ಆರ್ಥಿಕ ವಿಷಯಗಳಿಗೆ ಹಿನ್ನಡೆ ಇರುತ್ತೆ. ಆದಾಯದ ಪ್ರಮಾಣ ಕಡಿಮೆ ಆಗುವಂಥದ್ದಾಗುತ್ತೆ, ಖರ್ಚುಗಳು ವಿಪರೀತಿ ಬರುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ತಲೆ ತುಂಬ ಸಿಡಿಕಿ, ಅಂದರೆ ಒಂಥರ ಕೋಪ ತಾಪ ಎಲ್ಲವೂ ಬರುವಂಥದ್ದಾಗುತ್ತೆ ಈ ಒಂದು ವಾರದಲ್ಲಿ. ಹಾಗಾಗಿ ಸ್ವಲ್ಪ ನಿಧಾನ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಹೋದರೆ ನಿಮಗೆ ಸ್ವಲ್ಪ ಉತ್ತಮ ಭವಿಷ್ಯ ಈ ವಾರದಲ್ಲೂ ಸಿಗುತ್ತೆ ಅಂತಲೂ ಹೇಳ್ಬೋದು. ಬಟ್ ಆದ್ರೂ ಮೂರನೇ ವ್ಯಕ್ತಿ ಮತ್ತು ನಂಬಿಕೆ ಇಲ್ಲದವರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಈ ಒಂದು ವಾರದಲ್ಲಿ ಕುಟುಂಬದ ಮತ್ತು ದಾಂಪತ್ಯ ಜೀವನ ನೋಡೋದಾದರೆ, ಕುಟುಂಬದಲ್ಲಿ ಇತರೆ ಸದಸ್ಯರು ನಿಮಗೆ ಒಂದು ಹೆಲ್ಪ್ ಅನ್ಬೋದು ಅಥವಾ ಬೆಂಬಲ ಅನ್ಬೋದು ಸಿಗುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅವರೂ ಕೂಡ ಸಹಕರಣೆ ಮಾಡುವಂಥದ್ದಾಗುತ್ತೆ, ಸಹಕಾರ ಕೊಡುವಂಥದ್ದಾಗುತ್ತೆ. ಅಥವಾ ನಿಮ್ಮ ಒಂದು ತೊಂದರೆಗೆ ಏನಾದರೂ ಸಿಕ್ಕಾಕೊಂಡ್ರೆ ಸರಿಯಾದ ಒಂದು ಮಾರ್ಗದರ್ಶನ ಆದರೂ ಸಿಗುವಂಥದ್ದಾಗುತ್ತೆ. ಹಾಗೂ ಆ ಒಂದು ಸಮಸ್ಯೆಯಿಂದ ನಿಮಗೆ ಹೊರಗಡೆ ಬರೋದು ಹೇಗೆ ಅಂತ ತಿಳಿಸಿಕೊಡುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಕುಟುಂಬದವರು ಮತ್ತು ಆತ್ಮೀಯರು ನಿಮಗೆ ತುಂಬ ಸಹಾಯ ಮಾಡುವಂಥವ್ರಾಗುತ್ತಾರೆ. ಕೆಲವು ಕಷ್ಟಗಳಿಗೆ ಆಗಿರ್ಬೋದು, ಕೆಲವು ನ್ಯೂನತೆಗಳಿಗಾಗಿರ್ಬೋದು, ಕೆಲವು ಸಮಸ್ಯೆಗಳಿಗೆ ಆಗಿರ್ಬೋದು, ಅವರ ಒಂದು ಮಾರ್ಗದರ್ಶನ ತುಂಬ ಉಪಯುಕ್ತವಾಗಿರುತ್ತೆ ಈ ಒಂದು ವಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನೀವು ಸ್ವಲ್ಪ ಕಡಿಮೆ ಮಾಡುವಂಥದ್ದಾಗತ್ತೆ. ಅಂದರೆ ಏನೋ ಸಣ್ಣ ಪುಟ್ಟ ಬರ್ತಾ ಇರುತ್ತೆ. ಗಂಡ ಹೆಂಡತಿ ಅಂದಮೇಲೆ ಜಗಳ ಆಡೋದೇ ಇರೋದಂತೂ ಸಾಧ್ಯನೇ ಇಲ್ಲ. ಯಾವುದೋ ಒಂದು ವಿಷಯಕ್ಕೆ ಬರುತ್ತೆ, ಬಟ್ ಅತಿರೇಕಕ್ಕೆ ತೆಗೆದುಕೊಂಡು ಹೋಗಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ತೊಗೊಂಡೋದದ್ದೇ ಆದಲ್ಲಿ ತಪ್ಪಿಗೆ ಸಿಕ್ಕಾಕೊಳ್ಳೋದು ನೀವೇ ಆಗುತ್ತೆ. ಎಲ್ಲರೂ ಸೇರಿ ನಿಮ್ಮನ್ನು ಅಟ್ಯಾಕ್ ಮಾಡುವಂಥ ಅವಕಾಶಗಳು ಕೂಡ ಗೋಚರಿಸ್ತಾ ಇವೆ. ಹಾಗಾಗಿ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮಾತಿನಲ್ಲಿ ಒಂದು ಸ್ವಲ್ಪ ಬಗೆಹರಿಸಿಕೊಳ್ಳೋದು ತುಂಬ ಉತ್ತಮ
ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ, ನೀವು ಈ ಒಂದು ಸಮಯದಲ್ಲಿ ಕೆಲವು ವಿಷಯಗಳಿಗೆ ಎಲ್ಲೋ ತೊಡಕು ಹಾಕಿಕೊಳ್ಳುವಂಥದ್ದು ಆಗ್ಬೋದು. ಅಂದರೆ ಇಲ್ಲಿ ನಿಮಗೆ ಆ ಒಂದು ವಿಷಯ ಕಠಿಣ ಅಥವಾ ಸವಾಲುದಂತ ಕೂಡಿರುತ್ತೆ ಅನ್ನೋ ಒಂದು ಮಾನಸಿಕತೆಗೆ ನೀವು ಬಂದ್ಬಿಡ್ತೀರಾ. ಅಂದರೆ ಓದದೇ ಇರುವಂತಹ ಒಂದು ಸಬ್ಜೆಕ್ಟ್ ಬಂದಾಗ ಅಥವಾ ಇಂಟ್ರೆಸ್ಟ್ ಇಲ್ಲದೇ ಇರುವಂತಹ ಸಬ್ಜೆಕ್ಟ್ ಈ ವಾರ ಬಂದಾಗ ನಿಮಗೆಲ್ಲೋ ಅಯ್ಯೋ ಇದು ಬಂದ್ಬಿಡ್ತಾ ಅನ್ನೋ ಒಂದು ಕೊರತೆ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಹೀಗಾಗಿ ಒಂಥರ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ, ನಿರಾಸಕ್ತಿ ಬರುತ್ತೆ, ನಾಟ್ ಇಂಟ್ರೆಸ್ಟೆಡ್ ಅಂತೀವಲ್ಲ ಆ ರೀತಿಯಲ್ಲಿ ನನಗೆ ಯಾಕೋ ಈ ಸಬ್ಜೆಕ್ಟೇ ಇಂಟ್ರೆಸ್ಟ್ ಇಲ್ಲ ಅನ್ನೋ ಒಂದು ಹಂತಕ್ಕೆ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಓದಿನ ಕಡೆಗೆ ನಿರಾಸಕ್ತಿ ಆಗುವ ಅವಕಾಶಗಳು ಇದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ವಾಹನ ಆಗಿರ್ಬೋದು ಅಥವಾ ಇತರೆ ಒಂದಿಷ್ಟು ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು ಸ್ವಲ್ಪ ಹಾನಿಗೆ ಈಡಾಗುವ ಅವಕಾಶಗಳಿದೆ. ಅಂದರೆ ವಾಹನಗಳಂದರೆ ಎಲ್ಲೋ ಹೋಗ್ಬೇಕಾದ್ರೆ ಎಲ್ಲೋ ಟಚ್ ಆಗ್ಬೋದು, ಸ್ವಲ್ಪ ಏನೋ ಸ್ಕ್ರ್ಯಾಚಸ್ಸು ಅಥವಾ ಲಘು ವಾಹನ ಆಕ್ಸಿಡೆಂಟ್ ಅಂತೀವಲ್ಲ, ಲಘು ಅಂದರೆ ಲೈಟಾಗಿ ಆಕ್ಸಿಡೆಂಟ್ ಆಗುವಂಥ ಅವಕಾಶಗಳಿದೆ. ಹಾಗಾಗಿ ಸ್ಪೀಡಲ್ಲಿ ಹೋಗಬೇಡಿ, ದಯವಿಟ್ಟು ಸ್ಪೀಡಲ್ಲಿ ಹೋಗೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಅಪಘಾತಗಳು ಏರು ಮಟ್ಟಕ್ಕೆ ಬರ್ಬೋದು ಅಥವಾ ಒಂದು ಸ್ವಲ್ಪ ಗಾಡಿಗೆ ಡ್ಯಾಮೇಜ್ ಆಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಅದೇ ನಿಧಾನಕ್ಕೆ ಹೋದರೆ ಎಲ್ಲೋ ಸ್ವಲ್ಪ ಮ್ಯಾನೇಜ್ ಮಾಡೋ ರೀತಿಯಲ್ಲಿ ಇರುತ್ತೆ. ಸೊ ಓವರ್ ಸ್ಪೀಡ್ ಆದಾಗ ಅದು ಏನು ಮಾಡೋಕ್ಕಾಗಲ್ಲ, ಅದು ರೀಪ್ಲೇಸ್ಮೆಂಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಖರ್ಚುಗಳು ಬಲವಾಗಿ ಬರುವಂಥದ್ದು ಇದೆ ವಾಹನದಿಂದ. ಸೊ ಹಾಗಾಗಿ ವಾಹನ ಅದು 2 ವೀಲರ್ ಇರಲಿ, 3 ವೀಲರ್ ಇರಲಿ, 4 ವೀಲರ್ ಇರಲಿ ಅಥವಾ ನಿಮ್ಮದೇ ಆದಂಥ ಯಾವುದೇ ವಾಹನ ಇದ್ರೂ ಅದರಿಂದ ನಿಮಗೆ ಈ ಒಂದು ವಾರ ಖರ್ಚುಗಳು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ವಾರ ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಉಂಟಾಗ್ಬೋದು. ಊಟದಿಂದ ನಿದ್ರೆ ಸ್ವಲ್ಪ ಅಂದರೆ ನಿದ್ರಾಹೀನತೆ ಅಂದರೆ ನಿದ್ದೆ ಬಾರದೇ ಇರುವ ಒಂದಿಷ್ಟು ತೊಂದರೆಗಳು ಈ ವಾರ ಸಿಗೋದಂತಾಗುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಸರಿಯಾದ ಸಮಯಕ್ಕೆ ಊಟ ಮಾಡಿ, ಸರಿಯಾದ ಸಮಯಕ್ಕೆ ಮಲಗಿಕೊಳ್ಳಿ. ಬೇಗ ಊಟ ಮಾಡಿ, ಬೇಗ ಮಲ್ಕೊಳ್ಳಿ ಮತ್ತು ಬೇಗ ಎದ್ದೇಳಿ. ಈ ಒಂದು ಫಾರ್ಮುಲಾ ನೀವು ಉಪಯೋಗ ಮಾಡಿದ್ದೇ ಆದಲ್ಲಿ ನಿಮ್ಮ ಒಂದು ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ. ಇಲ್ಲದೇ ಇದ್ದಾಗ ಏನಾಗುತ್ತೆ, ಸ್ವಲ್ಪ ತೊಂದರೆಗಳು, ಹಗಲಲ್ಲಿ ನಿದ್ದೆ ಬರೋದು ಅಥವಾ ಇದಕ್ಕಿದ್ದಂಗೆ ಹಸಿವಾಗ್ತಾ ಇರೋದು, ಅತಿಯಾದ ಊಟದ ಒಂದು ಏನಂತಾರೆ ತಿನ್ನೋದ್ರಿಂದ ಇಮಿಡಿಯೇಟ್ಲಿ ನಿದ್ದೆ ಬರುತ್ತೆ, ಯಾಕಂದ್ರೆ ನಿದ್ದೆ ಮಾಡಿರಲ್ಲ. ಸೊ ಹಾಗಾಗಿ ಕೆಲವು ಕೆಲಸ ಕಾರ್ಯಗಳಿಗೆ ನಿರಾಸಕ್ತಿ ಏನಂತೀರಿ, ಇಂಟ್ರೆಸ್ಟೇ ಬರೋದಿಲ್ಲ. ಆಮೇಲೆ ಮಾಡಿದರೆ ಆಯ್ತು, ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡೋಣ ಅಂತ ಹೋಗುವಂಥದ್ದು. ಈ ರೀತಿ ಸ್ವಲ್ಪ ಹಗಲಿನಲ್ಲಿ ಆಗುವಂಥ ಅವಕಾಶಗಳು ವೃಷಭ ರಾಶಿಯವರಿಗಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಅಂದರೆ ಓವರಾಲ್ ಆಗಿ ಈ ವಾರ ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡಿ, ಏಕೆಂದರೆ ಶ್ರಾವಣ ಸೋಮವಾರನೂ ಬರ್ತಾ ಇದೆ ಮತ್ತು ಅದೇ ರೀತಿಯಾಗಿ ಆಷಾಢ ಸೋಮವಾರನೂ ಇದೆ. ಸೊ ಇವೆರಡೂ ಒಂದು ಸಮ್ಮಿಲನದಿಂದ ನಿಮಗೂ ಕೂಡ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಚಿಂತನೆಗಳು ಬರುವಂಥದ್ದಾಗತ್ತೆ ಈ ಒಂದು ವಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಶ್ರಾವಣ ಶುಕ್ರವಾರ ಇದೆ. ಸೊ ತಾಯಿ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ, ಹತ್ತಿರದಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ ಮತ್ತು ಮನೆಯ ಕುಲದೇವತೆ ಯಾರಿದ್ದಾರೆ ಅವರಿಗೆ ಆದಷ್ಟು ಏನಾದರೂ ನಿಮ್ಮ ಕಡೆಯಿಂದ ಸೇವೆ ತಲುಪಿಸುವಂಥದ್ದಾದರೆ ತುಂಬ ಉತ್ತಮ. ನಿಮ್ಮ ಒಂದು ಇಡೀ ಕುಟುಂಬ ಸದಸ್ಯರ ಒಂದಿಷ್ಟು ಯೋಗಕ್ಷೇಮದ ಜೊತೆಗೆ ಆಯುರಾರೋಗ್ಯ ಭಾಗ್ಯ ಎಲ್ಲವೂ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಕುಲದೇವತೆಯ ಆರಾಧನೆ ಮಾಡೋದು ತುಂಬ ಉತ್ತಮ. ಮನೆಯಲ್ಲಿ ಆದರೂ ಸರಿ, ದೇವಸ್ಥಾನದಲ್ಲಾದರೂ ಸರಿ ಅಂತಲೇ ಹೇಳ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರ ಅಂದರೆ ಬೇಜಾರು ಮಾಡ್ಕೊಂಡಿರ್ಬೋದು, ಯಾಕೆ ಈ ವಾರ ಸ್ವಲ್ಪ ಹೀಗೆ ಹೇಳ್ತಾ ಇದ್ದಾರೆ ಗುರೂಜಿ ಅಂತ. ಬಟ್ ತೊಂದರೆ ಇಲ್ಲ, ಯಾಕೆಂದರೆ ಮಾನವ ಅಂದ ಮೇಲೆ ಕಷ್ಟಗಳು ಬಂದೇ ಬರುತ್ತೆ. ಆ ಕಷ್ಟಗಳನ್ನು ಮೆಟ್ಟಿ ನಿಂತಾಗ ಸಿಕ್ಕಿರತಕ್ಕಂಥ ಸುಖ ಇದೆಯಲ್ಲ, ಅದು ಶಾಶ್ವತ ಇರುತ್ತೆ. ಕಷ್ಟ ಬಂದಿದೆ ಅಂತ ನಾವು ಬೇಜಾರು ಮಾಡ್ಕೋಬಾರ್ದು. ಬಂದಾಗ ತಿದ್ದುಕೊಳ್ಳೋಣ ಅಥವಾ ಆ ಕಷ್ಟದಿಂದ ಹೊರಗಡೆ ಬರೋಣ. ಆಮೇಲೆ ಜೀವನ ಇದ್ದದ್ದೇ ಸುಖಮಯವಾಗಿ ಇರುತ್ತೆ. ಹಾಗಾಗಿ ಕಷ್ಟ ಬಂದಿದೆ ಅಂತ ನಾವು ಒಬ್ಬರ ಮೇಲೆ ಹಾಕಿ ಅಥವಾ ಒಬ್ಬರನ್ನ ಬೈದರೆ ಆ ಕಷ್ಟ ಹೋಗೋದಿಲ್ಲ. ಆ ಕಷ್ಟವನ್ನು ನಾವು ಬಗೆಹರಿಸಿಕೊಳ್ಳೋ ಚಿಂತನೆ ಇರಬೇಕು. ಮತ್ತು ಆ ಕಷ್ಟಕ್ಕೆ ಇರತಕ್ಕಂಥ ಪರಿಹಾರಗಳು ಯಾವ್ಯಾವು, ಆಧ್ಯಾತ್ಮಿಕ ಆಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು, ವೈಜ್ಞಾನಿಕ ಆಗಿರ್ಬೋದು ಅಥವಾ ಗುರು ಹಿರಿಯರ ಮಾರ್ಗದರ್ಶನ ಆಗಿರ್ಬೋದು, ಅದೆಲ್ಲವನ್ನು ತೆಗೆದುಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಫೋಕಸ್ ಹಾಕೋಣ. ಈಗ ಉದಾಹರಣೆಗೆ ಆರ್ಥಿಕ ಸಮಸ್ಯೆ ಬಂದಿದೆ, ಏನು ಮಾಡಲಿಕ್ಕಾಗುತ್ತೆ? ಹಾಗಂತ ನಾವು ಒಬ್ಬರ ಮೇಲೆ ರೇಗಾಡಿದರೆ ಆರ್ಥಿಕ ಸಮಸ್ಯೆ ಹೋಗುತ್ತಾ? ಇಲ್ಲ. ಅಥವಾ ಯಾರ ಜೊತೆ ಆದರೂ ನಾವು ಜಗಳಾಡಿದರೆ ಹೋಗುತ್ತಾ? ಇಲ್ಲ. ಅಥವಾ ನಾವು ತುಂಬ ಮಾತಾಡಿದರೆ ಹೋಗುತ್ತಾ? ಇಲ್ಲ. ಬಟ್ ಏನು ಮಾಡಬೇಕು, ಆದಾಯ ಗಳಿಕೆಗೆ ನಾವು
ಅವಕಾಶ ಕೊಡಬೇಕು ಅಥವಾ ಪ್ರಯತ್ನ ಮಾಡಬೇಕು ಅಥವಾ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಎಲ್ಲಿ ಆದಾಯ ಸಿಗುತ್ತೆ ಅಲ್ಲಿ ನಾವು ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಬೇಕು, ಅಥವಾ ನಮ್ಮ ಒಂದು ಆದಾಯ ಪಾರ್ಟ್ ಟೈಮ್ಗೂ ಕನ್ವರ್ಟ್ ಮಾಡ್ಕೋಬೋದು. ಅವಾಗ ಆದಾಯ ಬಂದಾಗ ಏನಾಗುತ್ತೆ, ಈ ಖರ್ಚುಗಳು ನಿಭಾಯಿಸಲಿಕ್ಕೆ ಒಂದು ಶಕ್ತಿ ಬರುತ್ತೆ. ಅವಾಗ ಇದು ಆಟೋಮೆಟಿಕ್ ಟೆನ್ಷನ್ ಫ್ರೀನ. ಅದು ಬಿಟ್ಟು ನಾವು ಸುಮ್ಮನೆ ಜಗಳಾಡಿ ಇದನ್ನ ನಡೆವಾರ ಹಿಂಗೆ ನಾನು ಹಾಗೆ ಹೀಗೆ ಅಂತ ಹೋಗ್ತಾ ಇದ್ದರೆ ಸಮಸ್ಯೆ ಇನ್ನೂ ಜಾಸ್ತಿ ಸೃಷ್ಟಿಯಾಗುವಂಥದ್ದು ನಿಚ್ಚಳವಾಗಿರುತ್ತೆ. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ, ಸ್ವಲ್ಪ ಒಂದಿಷ್ಟು 5-10 ಸೆಕೆಂಡು ನಿಮ್ಮ ತಲೆಗೆ ಅವಕಾಶ ಕೊಡಿ. ಅಂದರೆ ಯೋಚನೆ ಮಾಡಲಿಕ್ಕೆ, ತಲೆಗೆ ಅವಕಾಶ ಕೊಡಿ ಅಂದರೆ ಏನೇ ಅಲ್ಲ, ಯೋಚನೆ ಮಾಡಲಿಕ್ಕೆ. ಅವಾಗ ಏನಾಗುತ್ತೆ, ಸ್ವಲ್ಪ ಯಾವುದು ಕಹಿ ಅಥವಾ ಯಾವುದು ಸಿಹಿ ಅನ್ನೋದಾದರೂ ಗೊತ್ತಾಗುತ್ತೆ. ಅಂದರೆ ಯಾವುದು ಅನುಕೂಲ ಯಾವುದು ಅನಾನುಕೂಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೆಲವು ಪದಗಳು ಎಲ್ಲವೂ ಮೀನಿಂಗ್ ಒಂದೇ ಇರುತ್ತೆ. ಅಂದರೆ ಯಾವುದು ಅನುಕೂಲ ಯಾವುದು ಅನಾನುಕೂಲ ಅಂತ ಆದ್ರೂ ಗೊತ್ತಾಗುತ್ತೆ. ಅನುಕೂಲ ಕಡೆ ಇರೋ ಕಡೆಗೆ ಸ್ವಲ್ಪ ಈ ರಾಜಕಾರಣಿಗಳು ಹೋಗ್ತಾರೆ ನೋಡಿ, ಗಾಳಿ ಯಾವ ಕಡೆ ತುರ್ಕೊಳ್ಳುತ್ತೆ ಅವರಿಗೆ ಜೈ ಅನ್ನೋದು. ಹಾಗೆ ಅನುಕೂಲ ಇದ್ದಾಗ ಅನುಕೂಲ ಕಡೆಗೆ ಹೋಗಿ, ಅನಾನುಕೂಲ ಇದ್ದಾಗ ಸುಮ್ಮನೆ ಇದ್ಬಿಡಿ ಅಷ್ಟೇ. ಏನು ಮಾತಾಡಬೇಡಿ ಅಥವಾ ಯಾವುದಕ್ಕೂ ಸ್ಪಂದನೆ ಕೊಡಬೇಡಿ. ಇದರಿಂದ ನಿಮಗೆ ಓಕೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ವಾರ ಸೋಮವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ, ಸೊ ಈ ಒಂದು 3 ದಿನದಲ್ಲಿ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ ಶಿವನ ಅಷ್ಟೋತ್ತರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ವಾರಕ್ಕೆ ಜಾಸ್ತಿ ಈ ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕ್ಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಕೆಲಸದಿಂದ ಉತ್ತರ ಕೊಡಲು ಯೋಚಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.